ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿ 6 ಜನ ಮೃತರಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಮಲ್ಲಾರಹಳ್ಳಿ ನಿವಾಸಿಗಳು. ಅವರೆಲ್ಲರೂ ಕೂಡ ಹುಲಿಗೆಮ್ಮನ ದರ್ಶನಕ್ಕೆ ಬರ್ತಿದ್ರು. ಈಗ ಈ ಒಂದು ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಕೊರಿಯರ್ ಸರ್ವಿಸ್ನ ಕ್ಯಾಂಟರ್ ಡಿಕ್ಕಿಯಾಗಿ ಒಟ್ಟು 6 ಜನ ಮೃತರಾಗಿರ್ತಕ್ಕಂಥದ್ದು. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ತುಂಗಭದ್ರಾ ಸೇತುವೆಯಿಂದ ಈಗ ಟ್ರ್ಯಾಕ್ಟರ್ ಉರುಳಿ ಒಟ್ಟು 6 ಜನ ಮೃತರಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಸೇತುವೆ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ಟ್ರ್ಯಾಕ್ಟರ್ ಯಾವ ರೀತಿ ಇದೆ ಅನ್ನೋದು. ಇವರೆಲ್ಲರೂ ಕೂಡ ಒಟ್ಟು 16ಕ್ಕೂ ಹೆಚ್ಚು ಜನ ಈ ಟ್ರ್ಯಾಕ್ಟರ್ನಲ್ಲಿ ಹುಲಿಗೆಮ್ಮನ ದರ್ಶನಕ್ಕೆ ಬರ್ತಿದ್ರು. ಇವತ್ತು ಶುಕ್ರವಾರ ಅವರು ಹರಕೆಯನ್ನು ಹೊತ್ತಿದ್ರು. ಹಾಗಾಗಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ವಿವಿಧ ಗ್ರಾಮಗಳಿಂದ ಇಲ್ಲಿ ಒಟ್ಟು 16ಕ್ಕೂ ಹೆಚ್ಚು ಜನ ಹುಲಿಗೆಮ್ಮನ ದರ್ಶನಕ್ಕೆ ಬರ್ತಿದ್ರು. ಆದರೆ ಈ ಒಂದು ಸೇತುವೆ ಮೇಲ್ಭಾಗ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗ ಹೊಸಪೇಟೆಯಿಂದ ಏನು ವಾಹನಗಳು ಬರ್ತವೆ ಇದು ಕೂಡ ಅದೇ ಮಾರ್ಗದಲ್ಲಿ, ಅಂದರೆ ನನ್ನ ಎಡಭಾಗದಲ್ಲಿ ನೀವು ರಸ್ತೆಯನ್ನು ನೋಡ್ಬೋದು. ಆ ಮಾರ್ಗವಾಗಿ ಟ್ರ್ಯಾಕ್ಟರ್ ಬರ್ತಿತ್ತು. ಅದರ ಹಿಂಬದಿಗೆ ಕ್ಯಾಂಟರ್ ಡಿಕ್ಕಿಯಾದ ಪರಿಣಾಮ ಸೇತುವೆ, ಈಗ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸೇತುವೆಯಿಂದ ಕೆಳಗಡೆ ಬಿದ್ದಿರ್ತಕ್ಕಂಥದ್ದು. ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಈಗ ಇಂಜಿನ್ ಕಟ್ ಆಗಿರ್ತಕ್ಕಂಥದ್ದು. ಈ ಟ್ರ್ಯಾಕ್ಟರ್ನಲ್ಲಿದ್ದ 1 ವರ್ಷದ ಮಗು ಸೇರಿ ಒಟ್ಟು 6 ಜನ ಈಗ ಸಾವನ್ನಪ್ಪಿರ್ತಕ್ಕಂಥದ್ದು. 10 ಜನ ಈಗ ಗಾಯಾಳು ಆಗಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಈಗ ವಿಜಯನಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಭರತ್ 1 ವರ್ಷ, ಗೌರಮ್ಮ, ಗೀತಾ, ಮಹಾಂತೇಶ್ ಮತ್ತು ಟ್ರ್ಯಾಕ್ಟರ್ ಚಾಲಕ ಕೆಂಚಪ್ಪ ಜೊತೆಗೆ ಮಂಜಮ್ಮ 6 ಜನ ಈಗ ಮೃತರಾಗಿರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ಹುಲಿಗೆಮ್ಮನ ದರ್ಶನಕ್ಕೆ ಹೋಗ್ತಿದ್ರು. ಇಲ್ಲಿಂದ ಕೇವಲ 10ರಿಂದ 12 ನಿಮಿಷ ಹೋಗಿದ್ರೆ ಇವರೆಲ್ಲರೂ ಕೂಡ ಹುಲಿಗೆಮ್ಮನ ದರ್ಶನವನ್ನು ಮಾಡ್ತಿದ್ರು. ಆದರೆ ಇವರ ವಿಧಿ ಆಟ ಬೇರೆಯಾಗಿತ್ತು. ಈಗ ಒಟ್ಟು 6 ಜನ ಇಲ್ಲಿ ಸ್ಥಳದಲ್ಲೇ ಮೃತರಾಗಿದ್ದು, 10 ಜನ ಈಗ ಗಾಯಾಳು ಅವರನ್ನೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲಿಸಿರ್ತಕ್ಕಂಥದ್ದು. ರೇಣುಕಮ್ಮ, ಅರುಣಮ್ಮ, ನಾಗರಾಜ್, ಸವಿತಾ, ಅರ್ಜುನ್, ರತ್ನಮ್ಮ, ಮಾಯಾ, ಅಜಯ್, ಅಂಜಲಿ, ಚೇತನ ಹೀಗೆ ಒಟ್ಟು 10 ಜನ ಗಾಯಗೊಂಡಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಈಗ ವಿಜಯನಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇವರೆಲ್ಲರೂ ಕೂಡ ಹರಕೆಯನ್ನು ಹೊತ್ತು ಇವತ್ತು ಹುಲಿಗೆಮ್ಮನ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿಸಬೇಕಾಗಿತ್ತು. ಅದಕ್ಕೆ ಇವರು ಅಲ್ಲೇ ಇವತ್ತು ರಾತ್ರಿ ಹುಲಿಗೆಮ್ಮನ ಸನ್ನಿಧಿಯಲ್ಲಿ ಕಳೆದಿದ್ರು. ಅದಕ್ಕೆ ಬೇಕಾದಂಥ ಎಲ್ಲ ಆಹಾರ ಪದಾರ್ಥಗಳನ್ನು ಕೂಡ ಇವರು ತೆಗೆದುಕೊಂಡು ಹೋಗ್ತಿದ್ರು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಟ್ರ್ಯಾಕ್ಟರ್ನಲ್ಲಿರ್ತಕ್ಕಂಥ ಟೊಮೆಟೊಗಳು ಜೊತೆಗೆ ಅವರ ಬಟ್ಟೆ ಜೊತೆಗೆ ಹಾಸಿಗೆ ಎಲ್ಲವೂ ಕೂಡ ಇಲ್ಲೇ ಬಿದ್ದಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ಬೋದು. 2 ಬ್ಯಾಗ್ಗಳಿವೆ, ಜೊತೆಗೆ ಕೊಡ ಮತ್ತು ಬ್ಯಾರಲ್ ನೀರಿಗೆ ಏನು ವ್ಯವಸ್ಥೆ ಬೇಕು, ಜೊತೆಗೆ ಇಲ್ಲಿ ಬುತ್ತಿಯನ್ನು ಕೂಡ ಅವರು ತೆಗೆದುಕೊಂಡು ಬಂದಿದ್ದು. ಇವರೆಲ್ಲರೂ ಕೂಡ ಹುಲಿಗೆಮ್ಮನ ಸನ್ನಿಧಿಗೆ ಹೋಗಿ ಅಲ್ಲೇ ಆಹಾರವನ್ನು ರೆಡಿ ಮಾಡಿಕೊಂಡು ಅಲ್ಲೇ ಊಟ ಮಾಡುವವರಿದ್ದರು. ಜೊತೆಗೆ ನೀವು ಅಲ್ಲಿ ಟ್ರ್ಯಾಕ್ಟರ್ ಇಂಜನ್ ಕೆಳಗಡೆ ನೋಡ್ಬೋದು. ಆಹಾರ ಪದಾರ್ಥವನ್ನು ರೆಡಿ ಮಾಡಲು ಏನೆಲ್ಲ ಸಾಮಗ್ರಿಗಳು ಬೇಕು ಎಲ್ಲವೂ ಕೂಡ ಈಗ ಇಲ್ಲಿ ಬಿದ್ದಿರ್ತಕ್ಕಂಥದ್ದು. ಟೊಮೆಟೊ ಆಗಿರ್ಬೋದು, ಜೊತೆಗೆ ಮೆಣಸಿನಕಾಯಿ ಎಲ್ಲವೂ ಕೂಡ ಇಲ್ಲೇ ಬಿದ್ದಿರ್ತಕ್ಕಂಥದ್ದು. ಈಗ ಈ ಒಂದು ಕ್ಯಾಂಟರ್ ಏನು ಡಿಕ್ಕಿ ಆಗುತ್ತೆ ಅದನ್ನು ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಸದ್ಯ ಒಟ್ಟು 6 ಜನ ಈಗ ಮೃತರಾಗಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಪೊಲೀಸರು ಕೂಡ ಇರ್ತಕ್ಕಂಥದ್ದು ನೀವು ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು. ಸ್ಥಳಕ್ಕೆ ಮುನಿರಾಬಾದ್ ಪೊಲೀಸರು ಜೊತೆಗೆ ಕೊಪ್ಪಳ SP ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದು. ಇಲ್ಲಿರ್ತಕ್ಕಂಥ ಗಾಯಾಳುಗಳನ್ನ ಎಲ್ಲರೂ ಕೂಡ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಮೃತರನ್ನು ಕಳೆದುಕೊಂಡ ಕುಟುಂಬಸ್ಥರು ಈಗ ಶವಾಗಾರದ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ. ಹುಲಿಗೆಮ್ಮನ ದರ್ಶನಕ್ಕೆ ಹೋಗ್ತಿರೋರು ಈಗ ಒಂದು 6 ಜನ ಮೃತರಾಗಿರ್ತಕ್ಕಂಥದ್ದು. ಘೋರ ದುರಂತ ಸಂಭವಿಸಿದ್ದಕ್ಕೆ ಈಗ ಕೊಪ್ಪಳ ತಾಲೂಕಿನ ಮುನಿರಾಬಾದ್ TB ಸೇತುವೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.